ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು. ಮಾಜಿ ಯೋಧನ ಎಡಕೈ ಕತ್ತರಿಸಿ ಅಟ್ಟಹಾಸ. ಮಾಜಿ ಯೋಧನ ಮೇಲೆ ತಲ್ವಾರ್ ದಾಳಿ ಮಾಡಿದ ಖತರ್ನಾಕ್ ಗ್ಯಾಂಗ್. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದ ಭೀಕರ ಘಟನೆ. ಇಂಡಿ ಪಟ್ಟಣದ ಕೆಇಬಿ ಎದುರಿಗಿನ ಶೋರೂಮ್ ಹತ್ತಿರ ಕೊಲೆ ಯತ್ನ. ಹಳೆ ದ್ವೇಷದ ಹಿನ್ನೆಲೆ ಮಾರುತಿ ಕ್ಷತ್ರಿಯ ಮೇಲೆ ಕೊಲೆ ಶಂಕೆ. ಹೌದು, ಇಂಡಿ ಪಟ್ಟಣದ ಹೃದಯ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸವಾಲೊಡ್ಡಿ ರಕ್ತಧೋಗುಳಿ ಹರಿಸಲಾಗಿದೆ. ಹಿರೇಮಸಳಿ ಗ್ರಾಮದ ಮಾಜಿ ಯೋಧ ಮಾರುತಿ ಕ್ಷತ್ರಿ ಮೇಲೆ ತಲ್ವಾರ್ ಹಿಡಿದು ದಾಳಿ ನಡೆಸಿ ಕೈಯನ್ನೇ ಕತ್ತರಿಸಿ ಹಾಕಿರುವ ಘಟನೆ ಇಡೀ ವಿಜಯಪುರ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಕೆಇಬಿ ಎದುರಿಗಿನ ಶೋರೂಮ್ ಹತ್ತಿರ ಮಾಜಿ ಯೋಧ ಮಾರುತಿ ಕ್ಷತ್ರಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ದುಷ್ಕರ್ಮಿಗಳ ಗ್ಯಾಂಗ್ ಒಂದು ನಡೆಸಿದ ಮಾರಣಾಂತಿಕ ದಾಳಿ ಇದು. ಕೈಯಲ್ಲಿ ತಲ್ವಾರ್ ಹಿಡಿದು ಬಂದಿದ್ದ ಹಂತಕರು ಮಾರುತಿ ಕ್ಷತ್ರಿಯವರ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ. ದಾಳಿಯ ತೀವ್ರತೆ ಎಷ್ಟಿತ್ತೆಂದರೆ ಮಾರುತಿಯವರ ಎಡಗೈ ಸಂಪೂರ್ಣ ತುಂಡಾಗಿದೆ. ಮಾರುತಿ ಕ್ಷತ್ರಿ ಮಾಜಿ ಯೋಧನಾಗಿದ್ರು. ಇತ್ತೀಚೆಗೆ ಬಡ್ಡಿ ದಂಧೆಯಲ್ಲಿ ಸಕ್ರಿಯರಾಗಿದ್ದರು ಎಂಬ ಮಾತು ಕೇಳಿ ಬರುತ್ತಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಹಲ್ಲೆ ನಡೆದಿದೆಯೇ ಅಥವಾ ಬಡ್ಡಿ ದಂಧೆಯ ವೈಷಮ್ಯವೇ ಈ ರಕ್ತಸಿಕ್ತ ಕೃತ್ಯಕ್ಕೆ ಕಾರಣವೇ ಎಂಬಂತಾಗಿದೆ. ಈ ಎಲ್ಲಾ ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇವೆ. ಇಂತಹ ಭೀಕರ ಕೃತ್ಯ ಮಾಡಿದ ಅಪರಿಚಿತರ ಗ್ಯಾಂಗ್ ಮಾತ್ರ ಆರಾಮಾಗಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಇಂಡಿ ಪೊಲೀಸರು ದೌಡಾಯಿಸಿದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಗಾಯಾಳು ಮಾರುತಿ ಕ್ಷತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಭೀಮಾ ತೀರದಲ್ಲಿ ಮತ್ತೆ ಮರುಕಳಿಸಿದ ಈ ದರ್ಪದ ದಾಳಿ ಇದೀಗ ಪೊಲೀಸರ ಮುಂದೆ ದೊಡ್ಡ ಸವಾಲಾಗಿ ನಿಂತಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವ ಪೊಲೀಸರು ಸಿಸಿಟಿವಿ ದೃಶ್ಯಗಳು ಆಧರಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅಕ್ರಮ ಭೇಟಿ ನ್ಯೂಸ್ ಕನ್ನಡ.